ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇವಾಗ ಸ್ವಲ್ಪ ಹೊತ್ತು ಮುಂಚೆ ವಿಸ್ತಾರ ನ್ಯೂಸ್ನಲ್ಲಿ ಗೆಳೆಯ ಹರೀಶ್ ನಾಗರಾಜು ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ರು. ಈ ಕ್ಷಣದ ಹೆಡ್ಲೈನ್ಸ್ ಅಂತ ಹೇಳ್ತಾ ಇದ್ರು. ಅದರಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಏನು ದೈವಾರಾಧಕರೇನಿದ್ದಾರೆ ಅಥವಾ ಬಜರಂಗ್ ದಳ ವಿಶ್ವ ಹಿಂದೂ ಪರಿಷತ್ನವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾಕಂದರೆ ಮುಂದಿನ ಸಿನಿಮಾಗಳಲ್ಲಿ ಯಾವುದೇ ಕಾರಣಕ್ಕೂ ದೈವಾರಾಧನೆಯನ್ನು ಉಲ್ಲೇಖಿಸುವಂಥ ಅಥವಾ ಅದನ್ನು ಪ್ರದರ್ಶಿಸುವಂತಹ ಯಾವುದೇ ಸೀನ್ಗಳನ್ನ ಸಿನಿಮಾಗಳಲ್ಲಿ ಇಡಬಾರ್ದು ಅನ್ನುವ ಅರ್ಥದಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ. ಈ ಸಂಬಂಧ ಶರಣ್ ಪಂಪ್ವೇಲ್ ಅಂದರೆ VHP ಲೀಡರು ಅವರ ಅಧ್ಯಕ್ಷತೆಯಲ್ಲಿ ಅಥವಾ ಮುಂದಾಳತ್ವದಲ್ಲಿ ಮಂಗಳೂರು DC ಅವರಿಗೆ ಹೋಗಿ ಒಂದು ಮನವಿಯನ್ನು ಸಹ ಸಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ತರಹದ ಸನ್ನಿವೇಶಗಳನ್ನು ಅಥವಾ ದೃಶ್ಯಗಳನ್ನು ಸಿನಿಮಾಗಳಲ್ಲಿ ತೋರಿಸಬಾರ್ದು ಅನ್ನುವ ರೀತಿಯಲ್ಲಿ. ಹಾಗೆಲ್ಲಾದರೂ ಮುಂದಿನ ದಿನಗಳಲ್ಲಿ ತೋರಿಸಿದ್ದೆ ಆದರೆ ನಾವು ಮುತ್ತಿಗೆ ಹಾಕ್ತೀವಿ, ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅಂಥದ್ದನ್ನು ನಾವು ಸಹಿಸೋದಿಲ್ಲ. ಈ ಹಿಂದೆ ಬಂದಿದೆ, ಆಗೋಗಿದೆ, ಓಕೆ, ಆದರೆ ಇನ್ನು ಮುಂದೆ ಅದನ್ನು ಸಹಿಸೋದಿಲ್ಲ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಗೆ ನೋಡಿದ್ರೆ ಕಾಂತಾರ ಸಿನಿಮಾದಲ್ಲಿ ದೈವಾರಾಧನೆಯನ್ನು ತೋರಿಸಿದ ಮೇಲೆ ಇದು ವಿಶ್ವದ ಮೂಲೆ ಮೂಲೆಯಲ್ಲಿ ಒಂದು ಆಚರಣೆ, ಒಂದು ಕಲ್ಚರ್ ಏನಿದೆ, ತುಳುನಾಡಿನ ಒಂದು ಕಲ್ಚರ್ ಏನಿದೆ, ಅದು ಎಲ್ಲರಿಗೂ ಪರಿಚಯ ಆಯಿತು. ಇನ್ಫ್ಯಾಕ್ಟ್ ನಾನು ಸಹಿತ ಈ ಕೋಲ ಎಲ್ಲ ನೋಡ್ಕೊಂಡು ಬಂದವನು, ಪಂಜುರ್ಲಿ ಪರಿಚಯ ಇರೋನು. ನನಗೂ ಸಹಿತ ಸಿನಿಮಾ ನೋಡಬೇಕಾದ್ರೆ ಲಿಟರಲಿ ಚಪ್ಪಲಿಯನ್ನು ಸೈಡಿಗಿಟ್ಟು ನಾನು ಸಿನಿಮಾ ನೋಡಿದ್ದೀನಿ. ಅಷ್ಟರ ಮಟ್ಟಿಗೆ ಒಂಥರ ಆಹ್ವಾನ ಆಗೋಗ್ಬಿಟ್ಟಿತ್ತು ಸಿನಿಮಾ ನನಗೆ ಒಳಗಡೆ. ಅಷ್ಟು ಅದ್ಭುತವಾಗಿ ರಿಷಬ್ ಶೆಟ್ಟಿ ಅವರು ನಟನೆ ಮಾಡಿದರು, ಅಷ್ಟು ಅದ್ಭುತವಾಗಿ ಅದನ್ನು ಜಗತ್ತಿಗೆ ಪರಿಚಯ ಮಾಡಿದರು. ಆದರೆ ಈಗಿನ ವಾದ ಏನು ಅಂತಂದರೆ, ಇದರ ಪರಿಚಯವೇನೋ ಜಗತ್ತಿಗೆ ಮಾಡಿದ್ರು, ಆದರೆ ಪರಿಚಯಿಸುವ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂತಂದರೆ, ಅದು ತುಳುನಾಡಿನ ಕಲ್ಚರ್. ಇಲ್ಲಿನವ್ರು ನಂಬಿದರೆ ಸಾಕು, ಇಲ್ಲಿನವ್ರಿಗೆ ಅದರ ಬಗ್ಗೆ ಗೊತ್ತಿದ್ರೆ ಸಾಕು. ಇದು ಬೇರೆ ರಾಜ್ಯದವರಿಗೆ ಅಪಹಾಸ್ಯವಾಗಿ ಕಾಣುತ್ತೆ. ಇಲ್ಲಿ ಯಾರೇ ಬೇರೆ ರಾಜ್ಯದವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ರೀಲ್ಗಳನ್ನು, ದೃಶ್ಯಗಳನ್ನು ಮಾಡಿದಾಗ ಅದನ್ನು ಮನರಂಜನೆಯ ಕಾರಣಕ್ಕೆ ಮಾಡ್ತಾರೆ ಅಷ್ಟೇ ಬಿಟ್ಟರೆ ಅವರಿಗೆ ಇದನ್ನು ದೈವಾರಾಧನೆ, ಇದರ ನಂಬಿಕೆ ಅನ್ನುವ ಆಧಾರದಲ್ಲಿ ಅವ್ರು ಮಾಡೋದಿಲ್ಲ ಅನ್ನೋದು ದೈವಾರಾಧಕರ ಮಾತು. ಅವ್ರು ಅದನ್ನೇ ಹೇಳ್ತಾ ಇದ್ರು, ಬೇಕಾಗಿಲ್ಲ, ನಮಗಿದ್ರ ಪಬ್ಲಿಸಿಟಿನೇ ಬೇಡ, ನಾವಿದನ್ನು ವರ್ಷಗಳಿಂದ ನಂಬ್ಕೊಂಡು ಬಂದಿದ್ದೀವಿ, ಮುಂದೆನೂ ನಂಬ್ಕೊಂಡು ಹೋಗ್ತೀವಿ, ನಮಗಷ್ಟೇ ಸೀಮಿತ, ಇದು ನಮಗಷ್ಟೇ ಮೀಸಲು, ನಮಗೆ ಯಾರೂ ಸಹಿತ ಇದನ್ನು ಗುರುತು ಹಿಡಿಯೋದು ಬೇಡ, ಕಂಡು ಹಿಡಿಯೋದು ಬೇಡ, ಇದನ್ನು ಗುರುತಿಸಿ ಬೇಷ್ ಅಂತ ಹೇಳೋದು ಬೇಡ, ನಮಗಿದ್ರ ಅವಶ್ಯಕತೆಯೇ ಇಲ್ಲ. ಇಲ್ಲಿಯ ತನಕ ಶತಮಾನಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ, ಯಾರೂ ಇದರ ಪಬ್ಲಿಸಿಟಿ ಕೊಡದೇ ಇದ್ದರೂ ಸಹಿತ ನಮ್ಮ ನಂಬಿಕೆ, ನಮ್ಮ ದೈವಾರಾಧನೆ ನಾವು ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ರಿಷಬ್ ಶೆಟ್ಟಿ ಅವ್ರಿಗೂ ಈಗ ಅದನ್ನೇ ಹೇಳ್ತಾ ಇದ್ದೀವಿ, ದಯವಿಟ್ಟು ಆಗಿದ್ದು ಒಂದ್ಸಲಿ ಆಗಿದೆ, ನೀವು ಒಳ್ಳೆಯ ಉದ್ದೇಶಕ್ಕೆ ಮಾಡಿರಬಹುದು, ನಿಮ್ಮ ಉದ್ದೇಶ ಸರಿನೇ ಇರಬಹುದು, ಆ ನಿಯಮಗಳನ್ನು ನೀವು ಪಾಲಿಸಿಯೇ ಮಾಡಿರ್ಬೋದು, ಆದರೆ ಅದಾದ ಮೇಲೆ ಅದು ರೀಲ್ಸ್ಗಳಲ್ಲಿ, ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಅಥವಾ ಇತ್ತೀಚೆಗೆ ಒಂದು ಸೀರಿಯಲ್ನಲ್ಲಿ ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸ್ಕೊಳ್ತಾ ಇರೋದು ಸಾಕಷ್ಟು ದೈವಾರಾಧಕರಿಗೆ ಮನಸ್ಸಿಗೆ ನೋವಾಗಿದೆ. ಹಾಗಾಗಬಾರ್ದು, ಅದು ಸರಿಯಾದ ರೀತಿ ಅಲ್ಲ. ಆ ಪಾತ್ರಗಳು ನಡೆಸ್ಕೊಳ್ಳುವಂತಹ ವರ್ತನೆ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಹೌದು, ಕಾಂತಾರ ಬಂತು, ಇಡೀ ಜಗತ್ತಿಗೆ ಪರಿಚಯ ಆಯಿತು, ಇಡೀ ಜಗತ್ತಿಗೆ ಒಂದು ಕೋಲ ಅಂದರೆ ಏನು ಅಂತ ಗೊತ್ತಾಯಿತು, ದೈವಾರಾಧನೆ ಅಂತ ಅಂದರೆ ಏನು ಅಂತ ಗೊತ್ತಾಯಿತು, ಗುಳಿಗ ಅಂದರೆ ಏನು ಅಂತ ಗೊತ್ತಾಯಿತು, ಆ ನಟನೆಯನ್ನು ಮೆಚ್ಚಿ ಏನು ವೈಬ್ರೇಷನ್. ನೋ ಡೌಟ್ ರಿಷಬ್ ಇಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್, ಅದ್ಭುತವಾಗಿ ಮಾಡಿದರು, ಅದ್ಭುತವಾಗಿ ಅವರು ಈ ಕಾಂತಾರ 2ನಲ್ಲೂ ಸಹಿತ ನೆಕ್ಸ್ಟ್ ಲೆವೆಲ್ ಮಾಡಿರ್ತಾರೆ, ನೋ ಡೌಟ್. ಆದರೆ ಅವರ ಉದ್ದೇಶ ಬರೀ ವ್ಯಾಪಾರ ಆಗಿರಲಿಲ್ಲ, ಅದರಲ್ಲಿ ಬರೀ ಮನೋರಂಜನೆ ಆಗಿರಲಿಲ್ಲ. ಅವರು ಯಾವಾಗಲೂ ಯೋಚನೆ ಮಾಡೋದು, ಅವರು ಈ ಹಿಂದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಮಾಡಿದಾಗಲೂ ಸಹಿತ ಬರೀ ಕಮರ್ಷಿಯಲ್ ಆ್ಯಂಗಲಲ್ಲಿ ಮಾತ್ರ ಯೋಚನೆ ಮಾಡ್ದೇ ಗಡಿನಾಡಿನ ಶಾಲೆಗಳನ್ನು ಗಮನದಲ್ಲಿಟ್ಕೊಂಡು ಮಾಡಿದರು. ಅವರು ಮಾಡುವ ಸಿನಿಮಾಗಳಲ್ಲಿ ಅವರು ಆ ಕರಾವಳಿಯ ಭಾಗದ ಜನರ ನಾಡಿ ಮಿಡಿತ ಏನಿದೆ ಅದನ್ನು ಜಗತ್ತಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಅವರು ಯಾವಾಗಲೂ ಶತಾಯಗತಾಯ ಪ್ರಯತ್ನ ಮಾಡ್ತಾರೆ. ಹಾಗೆ ಕಾಂತಾರದಲ್ಲೂ ಅದೇ ಪ್ರಯತ್ನವನ್ನು ಮುಂದುವರಿಸಿದರು. ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ರಿಲೀಸ್ ಆದ ಸಿನಿಮಾ ಮುಂದೆ ಕೋಟಿ ಕಲೆಕ್ಷನ್ ಮಾಡಿ, ನೂರಾರು ಕೋಟಿಗಳನ್ನು ಕಲೆಕ್ಷನ್ ಮಾಡಿ ಇಡೀ ವಿಶ್ವದ ಮೂಲೆ ಮೂಲೆಯಲ್ಲಿ ಅದು ವ್ಯಾಪಿಸ್ತು, ತಲುಪ್ತು. ಈಗ ಪ್ರಶ್ನೆ ಇರೋದು, ಈಗ ದೈವಾರಾಧನೆಯನ್ನು ವಿರೋಧಿಸ್ತಾ ಇದ್ದಾರೆ ಏನು ಬಜರಂಗ ದಳ, ಹಿಂದೂ ಸಂಘಟನೆಗಳು ಅಥವಾ ದೈವಾರಾಧಕರೇನಿದ್ದಾರೆ, ಅವರು ಮುಂದೆ ಬರುವಂತಹ ಕಾಂತಾರ 2 ವಿರುದ್ಧ ಇಂಥದ್ದೇ ಪ್ರತಿಭಟನೆಯನ್ನು ಮಾಡ್ತಾರಾ? ಯಾಕೆ ಈ ಪ್ರಶ್ನೆ ಹುಟ್ಟುತ್ತಿದೆ ಅಂತಂದರೆ, ಕಾಂತಾರ ಗೆಲುವಿಗೆ ಪ್ರಮುಖ ಕಾರಣ ಆಗಿದ್ದೇ ಆ ದೈವಾರಾಧನೆ. ಆ ದೈವಾರಾಧನೆಯ ದೃಶ್ಯಗಳು, ಆ ಗುಳಿಗನ ಪಾತ್ರ, ಆ ವೈಬ್ರೇಷನ್ ಏನಿದೆ ಅದರಿಂದಾನೇ ಇಡೀ ಸಿನಿಮಾ ಕ್ಲೈಮ್ಯಾಕ್ಸ್ನ 20-25 ನಿಮಿಷ ಏನಿದೆ ಅದು ಇಡೀ ಸಿನಿಮಾವನ್ನು ಅಪ್ಲಿಫ್ಟ್ ಮಾಡಿ ಟಾಪ್ ರೇಂಜಿಗೆ ತಗೊಂಡು ಹೋಗಿ ನಿಲ್ಲಿಸಿತ್ತು. ಅದೇ ಫಾರ್ಮುಲಾನ 100% ರಿಷಬ್ ಶೆಟ್ಟಿಯವರು ಮುಂದಿನ ಕಾಂತಾರ 2ನಲ್ಲೂ ಸಹಿತ ಇಂಪ್ಲಿಮೆಂಟ್ ಮಾಡುವ ಎಲ್ಲ ಪ್ರಯತ್ನವನ್ನು ಮಾಡಿರ್ತಾರೆ, ನೋ ಡೌಟ್. ಯಾಕಂದರೆ ಯಾವುದೇ ಒಂದು ಕಾನ್ಸೆಪ್ಟ್ ವರ್ಕ್ ಆದಾಗ ಆ ಕಾನ್ಸೆಪ್ಟ್ನ 100% ಮತ್ತೆ ಬೇರೆ ರೆಪ್ಲಿಕೇಟ್ ಮಾಡಲಿಕ್ಕೂ ಅಥವಾ ಅದನ್ನು ಮರುಸೃಷ್ಟಿ ಮಾಡಲಿಕ್ಕೂ 100% ಪ್ರಯತ್ನ ಪಡ್ತಾರೆ.
ಈಗ ಹಾಗೆಲ್ಲಾದರೂ ಈ ದೈವಾರಾಧನೆಯನ್ನು ಕಾಂತಾರ 2ನಲ್ಲಿ ತೋರಿಸಿದ್ದೇ ಆದರೆ ಅದು ಪ್ರತಿಭಟನೆಗೆ ಕಾರಣ ಆಗಬಹುದು. ಆ ಕಾರಣಕ್ಕೋಸ್ಕರ ಆ ಸಿನಿಮಾದ ವಿರುದ್ಧ ದೈವಾರಾಧಕರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಹೋಗ್ಬೋದು, ಮುತ್ತಿಗೆ ಹಾಕ್ಬೋದು, ಏನೆಲ್ಲ ಆಗಬಹುದು. ಹಾಗಾಗಿ ನನ್ನ ತಲೆಯಲ್ಲಿ ಹೊಡಿತಿರೋ ಪ್ರಶ್ನೆ, ಕಾಡ್ತಿರುವ ಪ್ರಶ್ನೆ, ಕಾಂತಾರ 2 ಬರುತ್ತಾ ಬರಲ್ವಾ? ಯಾಕೆ ರಿಸ್ಕು? ನಾವು ಕರಾವಳಿಯವರೇ, ನಾನು ಅದೇ ನಂಬಿಕೆಯನ್ನು ಫಾಲೋ ಮಾಡ್ಕೊಂಡು ಬಂದವನು, ಸವಾಸನೇ ಬೇಡ ಅಂತ ಸುಮ್ಮನಾಗ್ಬಿಡ್ತಾರಾ? ಅಥವಾ ಇಲ್ಲ ಅವರನ್ನು ಮುಂಚೆ ನಾನು ಹೇಳೋ ಪ್ರಕಾರ ಕಾಂತಾರ 2 ಬರಬೇಕು, ಅದು ಜಗತ್ತಿಗೆ ಪರಿಚಯ ಆಗಬೇಕು, ಆದರೆ ಅದಕ್ಕೆ ಮುಂಚೆ ದೈವಾರಾಧಕರನ್ನು ಕರೆದು ನಿಮಗೆ ಮನಸ್ಸಿಗೆ ನೋವಾಗುವ ಹಾಗೆ ನಾನು ಈ ಸಿನಿಮಾದಲ್ಲಿ ಏನೂ ಮಾಡಿಲ್ಲ, ನಮ್ಮ ನಂಬಿಕೆಗಳಿಗೆ ನೋವಾಗುವ ಹಾಗೆ ನಾನೇನು ಮಾಡಿಲ್ಲ, ದೈವಾರಾಧಕರ ಆ ಒಂದು ನಂಬಿಕೆ ಏನಿದೆ ಅದಕ್ಕೆ ನಾನು ಎಲ್ಲೂ ಧಕ್ಕೆ ತಂದಿಲ್ಲ ಅನ್ನೋದನ್ನು ಅವರಿಗೆ ಸಿನಿಮಾ ತೋರಿಸಿ ಅರ್ಥ ಮಾಡಿಸಿ ಅವರದ್ದೇ ಸಪೋರ್ಟ್ ತೊಗೊಂಡು ಕಾಂತಾರ 2 ರಿಲೀಸ್ ಆಗಿದ್ದೆ ಆದರೆ ಅದು 100% ಸಾವಿರಾರು ಕೋಟಿ ಬಿಸ್ನೆಸ್ ಮಾಡೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಆದರೂ ಇವತ್ತಿನ ದಿನ ನಡೀತಿರುವ ಚರ್ಚೆ ಮತ್ತು ಹೋಗಿ ಕೊಟ್ಟಿರೋ ಕಂಪ್ಲೇಂಟು, ಹಾಗೆ ರಿಷಬ್ ಶೆಟ್ಟಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದು, ಕಾಂತಾರ 2 ಬರುತ್ತಾ? ಕಾಂತಾರ 2 ರಿಲೀಸ್ ಆಗತ್ತಾ? ಕಾಂತಾರ 2 ರಿಲೀಸ್ ಆದರೂ ದೈವಾರಾಧಕರು ಅದನ್ನು ಒಪ್ಕೋತಾರಾ? ಕಾಂತಾರ 2 ರಿಲೀಸ್ ಆದಮೇಲೆ ಈ ಹಿಂದಿನಂತೆ ರೀಲ್ಸ್ಗಳು, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳು, ಹಾಗೆ ರಿಯಾಲಿಟಿ ಶೋಗಳು, ಸೀರಿಯಲ್ಗಳು ಅದನ್ನು ತಮ್ಮ ಲಾಭಕ್ಕೋಸ್ಕರ ಬಳಸ್ಕೊಳ್ಳುವ ಸಾಧ್ಯತೆ ಇದೆಯಾ? ಹಾಗೆಲ್ಲಾದರೂ ಆಗಿದ್ದೇ ಆದರೆ ನಿಜವಾಗ್ಲೂ ದೈವಾರಾಧಕರು ಸುಮ್ಮನಿರೋದಿಲ್ಲ. ಆ ಕಾರಣಕ್ಕೋಸ್ಕರ ಕಾಂತಾರ 2 ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನು ಮುಂಚೆಯೇ ದೈವಾರಾಧಕರ ಎದುರಿಗಿಟ್ಟು ಅದನ್ನು ಜನರ ಎದುರುಗಡೆ ತಂದರೆ ಸಿನಿಮಾದ ತಾಕತ್ತು 100 ಪಟ್ಟು ಜಾಸ್ತಿ ಆಗುತ್ತೆ. ಹಾಗೆ ಅವರದ್ದೇ ಬಲದ ಜೊತೆಗೆ ಬಂದರೆ ಸಿನಿಮಾದ ಬಲ 100 ಬಲಕ್ಕಿಂತ ಜಾಸ್ತಿ ಬಲ ಹೊಂದುತ್ತೆ. ಕಾಂತಾರ 2 ಬೇಗ ಬರಲಿ, ನಾವು ನೋಡುವಂತಾಗಲಿ. ರಿಷಬ್ ಶೆಟ್ಟರ ಇನ್ನೊಂದು ರೂಪವನ್ನು ನಾವೆಲ್ಲರೂ ಅನುಭವಿಸಿ ಆಸ್ವಾದಿಸೋ ಹಾಗೆ ಆಗಲಿ ಅನ್ನೋದು ನಮ್ಮ ಆಶಯ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.